ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಅರ್ಜಿ ವಿಚಾರಣೆ ಇವತ್ತಿತ್ತು. ಅಲ್ಲದೆ ದರ್ಶನ್ ಅವರನ್ನ ಪರ್ಮನೆಂಟ್ ಆಗಿ ಒಳಗಡೆ ಕೂರಿಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥದ್ದು ಸಹ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತು ಮಾಹಿತಿ ಇದ್ದಿದ್ದು ಏನು ಅಂದ್ರೆ, ವಿಡಿಯೋದಲ್ಲಿ ದರ್ಶನ್ ಅವರ ಅರ್ಜಿ ವಿಚಾರಣೆ ಒಂದು ಕಡೆ, ಅಲ್ಲದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನದವರೆಗೆ ಅಂದ್ರೆ ಅವರಿಗೆ ಬೇಲ್ ಆಗಿರುತ್ತೆ, ಬೇಲ್ ರಿಜೆಕ್ಟ್ ಸಹ ಮಾಡಿರುತ್ತೆ ಹೈಕೋರ್ಟ್. ಅಲ್ಲಿಂದ 1 ವರ್ಷದ ಒಳಗಾಗಿ ಈ ಎಲ್ಲಾ ತನಿಖೆಯನ್ನ ಮುಗಿಸ್ಬೇಕು ಅಂತ ಮಾಹಿತಿನೂ ಸಹ ಕೊಟ್ಟಿರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ತನಿಖೆ ಆಗಿದೆ, ಯಾವ ಹಂತಕ್ಕೆ ಬಂದಿದೆ, ಅಲ್ಲದೆ ದರ್ಶನ್ ಅವರ ಪ್ರಕರಣದಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಎಷ್ಟು ಮಟ್ಟಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಒಂದೇ ಒಂದು ವಾರದಲ್ಲಿ ಪೂರ್ತಿ ಎಲ್ಲಾ ಪ್ರಕರಣದ ಡೀಟೇಲ್ಸ್ ಅನ್ನ ಹೈಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂಥದ್ದು ದರ್ಶನ್ ಅವರ ಪರವಾಗಿ ಕೋರ್ಟ್ ಆದೇಶ ಮಾಡಿತ್ತು. ಆದ್ರೆ ಇಲ್ಲಿ ಆಗಿರುವಂತದ್ದು ಏನು ಅಂದ್ರೆ, ಅದನ್ನ ಒಂದ್ ಕಡೆ ಸೈಡಿಗೆ ಇಟ್ಟರು. ಈಗೇನಾಗಿದೆ, ಅವರು ಅದನ್ನ ಯಾವ ತನಿಖೆ ಮಾಡಿದ್ರೋ ಏನು ಕತೆನೋ ಏನು ಇರ್ತನೋ ಅದನ್ನ ಪೂರ್ತಿಯಾಗಿ ಅಪ್ಡೇಟ್ ಕೊಟ್ಟಿಲ್ಲ. ಆದ್ರೆ ಈಗ ಬಂದಿರೋ ಮಾಹಿತಿ ಏನು ಅಂದ್ರೆ, ಇನ್ನೂ 1 ವರ್ಷದ ಅವಧಿಯವರೆಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನು 1 ವರ್ಷದ ಅವಧಿಯ ಒಳಗಾಗಿ ಪೂರ್ತಿ ಪ್ರಕರಣದ ಕಂಪ್ಲೀಟ್ ಮಾಡಲೇಬೇಕು ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಆಗ ಮಾಡದಿದ್ದ ಸಂದರ್ಭದಲ್ಲಿ ದರ್ಶನ್ ಅವರ ಬೇಲ್ ಪ್ರಕರಣದ ಬಗ್ಗೆ ಮಾತನಾಡೋಣ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಏನು ಅಂದ್ರೆ, ಇನ್ನೂ 1 ವರ್ಷ ದರ್ಶನ್ ಅವರನ್ನ ಇನ್ನೂ 1 ವರ್ಷ ಜೈಲಲ್ಲೇ ಇಡಬೇಕು ಅನ್ನುವಂಥದ್ದು ತುಂಬಾ ಪ್ರೀಪ್ಲಾನ್ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಏನ್ರಿ ಸ್ವಾಮಿ ಪ್ರಕರಣ ಇದು? ರೋಡಲ್ಲೇ ಆಡು ಅಗಲೆ ಕೊಚ್ಚಿ ಕತ್ತರಿಸಿ ನರಕ ತೋರಿಸಿ ಕೊಲೆ ಮಾಡಿರೋರು 3 ತಿಂಗಳಲ್ಲಿ ಬೇಲಾಗುತ್ತೆ. ಇಲ್ಲಿ ಕೊಲೆ ಮಾಡಿದಾರೋ ಇಲ್ವೋ, ದರ್ಶನ್ ಅವರ ಪಾತ್ರ ಇದೆಯೋ ಇಲ್ವೋ ಅನ್ನುವಂಥದ್ದೇ ಗೊತ್ತಿಲ್ಲ. ಆಲ್ರೆಡಿ ಈಗಾಗಲೇ 1 ವರ್ಷ ದರ್ಶನ್ ಅವರನ್ನ ಜೈಲಲ್ಲಿ ವನವಾಸ ಕೊಟ್ಟಿಕ್ಕಿದ್ದಾರೆ. ಅಲ್ಲದೆ ಮತ್ತೆ ಇನ್ನೂ 1 ವರ್ಷಗಳ ಕಾಲ ಟೈಮ್ ಕೊಡ್ತೀವಿ, ಅಷ್ಟರೊಳಗೆ ಬಗೆಹರಿಸಿ ಅಂತ ಹೇಳ್ತಾರಲ್ಲ, ಅಷ್ಟು ಒತ್ತಿ ಹೇಳಿದ ಮೇಲೂ ಅವರ ಪರ ವಕೀಲರು ದರ್ಶನ್ ಅವರ ಮೇಲೆ ನಿರ್ಮಾಪಕರು ಬಂಡವಾಳ ಹಾಕಿದ್ದಾರೆ, ಬಡ್ಡಿ ಕಟ್ಟಕ್ಕಾಗದೆ ಅಲೀತಾ ಇದ್ದಾರೆ. ದರ್ಶನ್ ಅವರ ಮನಸ್ಥಿತಿನೂ ಸಹ ಕ್ರಿಟಿಕಲ್ ಆಗಿದೆ. ಇಷ್ಟೆಲ್ಲ ಇದೆ, ಬೇಲ್ ಕೊಡಿ ಅಂತ ಕೇಳಿದ ಮೇಲೂ ಇಷ್ಟೊಂದು ನಾಟಕ ಆಡುವಂತಹ ಪರಿಸ್ಥಿತಿ ಏನ್ರಿ ಇದೆ? ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾ ಇರುವಂಥದ್ದು ದರ್ಶನ್ ಅವ್ರನ್ನ ಒಳಗೆ ಕೂರಿಸ್ಬೇಕು ಅನ್ನುವಂಥದ್ರಲ್ಲೇ. ಅಲ್ಲಿಗೆ ಅರ್ಥ ಆಗುತ್ತೆ, ಇನ್ನು 1 ವರ್ಷ ಅಂದರೆ ಹತ್ತತ್ರ MLA ಎಲೆಕ್ಷನ್ ಬರುವಂತಹ ಸಂದರ್ಭ ಬಂದ ಮೇಲೆ ಅವ್ರು ರಿಲೀಸ್ ಆದರೆ ಗೊತ್ತಾಗುತ್ತೆ ಅವ್ರ ಪವರ್ ಏನು ಅಂಥದ್ದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಇದರಲ್ಲಿ ದರ್ಶನ್ ಅಭಿಮಾನಿಗಳು ಎಷ್ಟಿದ್ದೀರಿ ಒಂದೇ ಒಂದು ಕಮೆಂಟ್ ಹಾಕಿ. ಜೈ ಡಿ ಬಾಸ್ ಅಂತ ಎಷ್ಟು ಜನ ಅಭಿಮಾನಿಗಳಿದ್ದೀರಾ ಅಂತ ನೋಡೋಣ. ಜೈ ಡಿ ಬಾಸ್.